ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ಬೋದು ಮಾಪಪ್ ರೌಂಡ್ ರಿಜಿಸ್ಟ್ರೇಷನ್ಗೆ ಯಾವಾಗ ಲಿಂಕ್ ಬಿಡ್ತಾರೆ, ಯಾವಾಗ ನಾವು ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿ. ಮೊನ್ನೆ ನೋಟಿಫಿಕೇಷನ್ ಬಿಟ್ಟಿದ್ದರು. ಅದರ ಪ್ರಕಾರ ಇವತ್ತು 25/9/2025 ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಲಿಂಕನ್ನು ಓಪನ್ ಮಾಡಿದ್ದಾರೆ. ನೀವು CET ಆನ್ಲೈನ್ ವೆಬ್ಸೈಟಿಗೆ ಹೋದರೆ ಅದರಲ್ಲಿ ಮಾಮೂಲಿಯಂತೆ ನೀವು UG NEET 2025 ಹೋದರೆ ಅದರಲ್ಲಿ UG NEET 2025 ಮಾಪಪ್ ಆನ್ಲೈನ್ ಅಪ್ಲಿಕೇಶನ್ ನೋಂದಣಿ ಲಿಂಕ್, ಇದು ಮುಂಚೆ ಬಿಟ್ಟಿರೋ ಲಿಂಕನ್ನೇ ತಿರ್ಗಾ ಅದನ್ನು ಆ್ಯಕ್ಟಿವೇಟ್ ಮಾಡಿದ್ದಾರೆ. ಮುಂಚೆ ನೀವು ಡೇಟ್ ನೋಡ್ತಾ ಇರ್ಬೋದು, ಅದರಲ್ಲಿ ಜುಲೈ 7, 2025ಕ್ಕೆ ರಿಜಿಸ್ಟ್ರೇಷನ್ ಪೋರ್ಟಲ್ನ ಓಪನ್ ಮಾಡಿದರು. ಅದೇ ಲಿಂಕನ್ನು ಯಾವಾಗ ತಿರ್ಗಾ ಆ್ಯಕ್ಟಿವೇಟ್ ಮಾಡಿ ಹೊಸ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲು ಆ ಲಿಂಕನ್ನು ತಿರ್ಗಾ ಆ್ಯಕ್ಟಿವೇಟ್ ಮಾಡಿ ಬಿಟ್ಟಿದ್ದಾರೆ. ಅದರ ಪ್ರಕಾರ ನೋಡೋದಾದರೆ ನೀವು ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿ ಅಥವಾ ರಿಜಿಸ್ಟರ್ ಮಾಡೋದಾದರೆ ಇವಾಗ ಹೊಸ ರಿಜಿಸ್ಟ್ರೇಷನ್ಗೆ ನೀವು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ, ಪಾಸ್ವರ್ಡ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಹೋದ್ಮೇಲೆ ನೀವು ಲಾಗಿನ್ ಪೋರ್ಟಲಿಗೆ ಎಂಟ್ರಿ ಆಗಿ. ಬಟ್ ಇದರಲ್ಲಿ ಏನಾಗಿದೆ ಅಂತಂದರೆ 2 ಶೆಡ್ಯೂಲ್ ಇದೆ. ನೀವು ಮುಂಚೆನೇ ನೋಟಿಫಿಕೇಷನ್ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಮಾಡಿದ ಹಾಗೆ ನಿಮಗೆ ತೋರಿಸಿದ್ದೆ ಅದನ್ನು. ಅದರಲ್ಲಿ ಶೆಡ್ಯೂಲ್ ಪ್ರಕಾರ ನೋಡೋದಾದರೆ ಇವತ್ತು 25/9/2025 ಬೆಳಗ್ಗೆ 11ರಿಂದ 29/9/2025 ಈ 5 ದಿವಸ ಯಾರು ಇನ್ನೂವರೆಗೂ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಲ್ವೋ, ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ನು ಮಾಡಿಕೊಳ್ಳುವ ಸಲುವಾಗಿ ವಿದ್ಯಾರ್ಥಿಗಳು ಬಯಸಿದಲ್ಲಿ ಅವರಿಗೆ ಮಾಪಪ್ ರೌಂಡಲ್ಲಿ ರಿಜಿಸ್ಟ್ರೇಷನ್ಗೆ ಮಾಡೋಕ್ಕೋಸ್ಕರ ಈ ಲಿಂಕನ್ನು ಬಿಟ್ಟಿದ್ದಾರೆ. ಇದು 5 ದಿವಸ ಓನ್ಲಿ ಫಾರ್ ನ್ಯೂ ಸ್ಟೂಡೆಂಟ್ಸ್ ಹೂ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್ ಆ್ಯಂಡ್ who are not part of the counseling process until now. ಇಲ್ಲಿವರೆಗೂ ಯಾರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ವೋ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, KEನಲ್ಲಿ ನೋಂದಾಯಿಸಿದವರಿಗೆ ಮಾತ್ರ. ಯಾರು KEನಲ್ಲಿ ನೋಂದಾಯಿಸಿಲ್ವೋ, ರಿಜಿಸ್ಟರ್ ಮಾಡಿಲ್ವೋ ಆ ವಿದ್ಯಾರ್ಥಿಗಳು ಈ ಲಿಂಕನ್ನು ಯೂಸ್ ಮಾಡಿಕೊಂಡು ಮಾಪಪ್ ರೌಂಡ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಕನ್ಫ್ಯೂಷನ್ ಬೇಡ. ಅದಾದ ಮೇಲೆ ಆಲ್ರೆಡಿ ರಿಜಿಸ್ಟರ್ಡ್ ವಿದ್ಯಾರ್ಥಿಗಳು ಯಾರು ಇವಾಗ ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ತೀರೋ KE ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಆ ವಿದ್ಯಾರ್ಥಿಗಳಿಗೆ ಯಾರಿಗೂ ಸೀಟ್ ಅಲಾಕೇಟ್ ಆಗಿಲ್ಲ ಅಂದರೆ ಇಲ್ಲಿವರೆಗೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ, ಮತ್ತು ಈ ಮಾಪಪ್ ರೌಂಡಲ್ಲಿ ಇಷ್ಟಪಟ್ಟರೆ ಭಾಗವಹಿಸಬಹುದು. ಅವರಿಗೆ ಪೋರ್ಟಲಲ್ಲಿ 29/9/2025 ಬೆಳಗ್ಗೆ 11 ಗಂಟೆಯಿಂದ 3/10/2025 ಬೆಳಗ್ಗೆ 11 ಗಂಟೆವರೆಗೂ ಮಾತ್ರ. ಈಗಾಗಲೇ ನೋಂದಾಯಿಸಿದ ಅಭ್ಯರ್ಥಿಗಳು UG NEET ರೋಲ್ ನಂಬರನ್ನು ಲಿಂಕ್ ಮಾಡುವುದು. ನೀವು ಫಸ್ಟು ಹೇಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರು ಜುಲೈನಲ್ಲಿ, ಇದೇ ಲಿಂಕ್ ಯೂಸ್ ಮಾಡಿಕೊಂಡು ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಥರನೇ ತಿರ್ಗಾ ಆ ಲಿಂಕನ್ನು ಬಿಡ್ತಾರೆ 29ನೇ ತಾರೀಕಿಗೆ. ಮತ್ತು ಅದನ್ನು ನೀವು ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ಪಾರ್ಟಿಸಿಪೇಟ್ನ ಮಾಡ್ಬೋದು ಮಾಪಪ್ ರೌಂಡಲ್ಲಿ. ಫಸ್ಟ್ 5 ದಿವಸ ಹೊಸ ವಿದ್ಯಾರ್ಥಿಗಳಿಗೆ, ದಟ್ ಈಸ್ ಫಾರ್ ನ್ಯೂ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಪಾರ್ಟ್ ಆಫ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಅಂಟಿಲ್ ನೌ, ಆ್ಯಂಡ್ ಆಫ್ಟರ್ ದ್ಯಾಟ್ ಫ್ರಮ್ 29/9/2025 to 3/10/2025. That is for existing students who wish to continue their participation in the mop-up round. ಯಾರು ಮಾಪಪ್ ರೌಂಡಲ್ಲಿ ಮುಂದುವರೆಯಕ್ಕೆ ಇಷ್ಟಪಡ್ತಾರೋ ಅವರಿಗೆ 29 ಸೆಪ್ಟೆಂಬರ್ದಿಂದ ಅಕ್ಟೋಬರ್ 3ವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಉಳಿದಿರೋ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗಿತ್ತು. ಮೋಸ್ಟ್ಲಿ ಬಿಡ್ಬೋದಂತ ನಮ್ಮ ಅನಿಸಿಕೆ. ಯಾಕಂದರೆ ಮೊನ್ನೆ ಹೇಳಿದ ಪ್ರಕಾರ
ಹೆಚ್ಚು ಕಡಿಮೆ 150 ಸೀಟು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮೆಡಿಕಲ್ ಸೀಟ್ ಉಳಿದಿದೆ. ಆಮೇಲೆ 45 ಸೀಟು ಡೆಂಟಲ್ ಸೀಟು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಉಳಿದಿದೆ. ಅದರ ಜೊತೆಗೆ 774 ವಿದ್ಯಾರ್ಥಿಗಳಿಗೆ MCC ಸೀಟ್ ಏನು ಅಲೋಕೇಟ್ ಆಗಿತ್ತು, ಅದರಲ್ಲಿ ಖಾಲಿಯಾಗಿರೋ ಸೀಟನ್ನು ಕೂಡ ಮಾಪರ್ ರೌಂಡ್ಗೆ ಸೇರಿಸಿ ರನ್ ಮಾಡ್ತಾರಂತ ತಿಳ್ಕೊಂಡಿದ್ದೀವಿ. ಅದೇ ಥರ ಆಗಬಹುದು, ನೋಡೋಣ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, ಬಟ್ ವಿದ್ಯಾರ್ಥಿಗಳಿಗೆ ಕುತೂಹಲ ಇದ್ದೇ ಇರುತ್ತೆ ಅದರ ಬಗ್ಗೆ. ಸುಮಾರು ವಿದ್ಯಾರ್ಥಿಗಳು ನಿನ್ನೆಯಿಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾಯಿದ್ರು, ಕೇಳ್ತಾಯಿದ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರಾ ಏನು ಅಂತ. ಇನ್ನೊಂದು ತೊಂದರೆ ಏನಾಗಿದೆ ವಿದ್ಯಾರ್ಥಿಗಳಿಗೆ, ಅದನ್ನು ಕೆ ಇ ಅವರು ಗಮನ ಹರಿಸ್ಬೋದು. ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಆಲ್ರೆಡಿ ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಯಾರಿಗೂ ಸೀಟ್ ಸಿಕ್ಕಿಲ್ಲ, ಕಾಷನ್ ಡಿಪಾಸಿಟ್ 1 lakh ರೂಪೀಸನ್ನು ತುಂಬಿರೋ ವಿದ್ಯಾರ್ಥಿಗಳು ಎಕ್ಸಿಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಹೂ ವಿಶ್ ಟು ಕ್ವಿಟ್ ಫ್ರಮ್ ದ ಕೌನ್ಸಿಲಿಂಗ್, ಅವರಿಗೆ ಯಾವುದೇ ಥರ ಅವಕಾಶ ಕೊಟ್ಟಿಲ್ಲ. ಸೊ ಹೀಗಾಗಿ ಆ ಲಿಂಕಿಗೆ ಅಥವಾ ಅವಕಾಶಕ್ಕಾಗಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಕೆ ಇ ಅವರು ದಯವಿಟ್ಟು ಅದರ ಬಗ್ಗೆ ಒಂದು ನೋಟಿಫಿಕೇಷನ್ ಹೊರಡಿಸೋದು ಸೂಕ್ತ. ಈ ಚಾನಲ್ ಮುಖಾಂತರ ಅಥವಾ ವಿದ್ಯಾರ್ಥಿಗಳ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇರೋ ವಿದ್ಯಾರ್ಥಿಗಳಿಗೆ ಎಕ್ಸಿಟ್ ಆಗಲು ಒಂದು ಕಾಲಾವಕಾಶ ಕೊಡಿ. ಯಾರಿಗೂ ಇಷ್ಟ ಇಲ್ಲ ಅಥವಾ ಯಾರಿಗೂ ಸೀಟ್ ಅಲಾಕೇಟ್ ಆಗಿಲ್ಲ, ಯಾರು ಎಕ್ಸಿಟ್ ಆಗಿ ಕಾಷನ್ ಡಿಪಾಸಿಟ್ಗೆ ರೀಫಂಡ್ಗೆ ಅಪ್ಲೈ ಮಾಡೋದಕ್ಕೆ ಇಷ್ಟಪಡ್ತಾರೋ ಅವ್ರಿಗೊಂದು ಏನಾದರೂ ಲಿಂಕ್ ಬಿಟ್ಟರೆ ಅಥವಾ ನೋಟಿಫಿಕೇಷನ್ ಬಿಟ್ಟರೆ ಅವ್ರಿಗೂ ಒಂದು ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗುತ್ತೆ. ಅಥವಾ ನೋಟಿಫಿಕೇಷನ್ ಬಿಟ್ಟು ಎಲ್ಲ ರೌಂಡ್ಗಳು ಮುಗಿದ ಮೇಲೆ ಕಾಷನ್ ಡಿಪಾಸಿಟನ್ನು ರೀಫಂಡ್ ಮಾಡ್ತೀವಂತಾದರೂ ಒಂದು ಮಾಹಿತಿ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. 1 ಲಕ್ಷ ತುಂಬಿರ್ತಾರೆ ವಿದ್ಯಾರ್ಥಿಗಳು, ಅದನ್ನು ವಾಪಸ್ ಕೊಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಕೆ ಇ ಅವರು ಗಮನ ಹರಿಸ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ಅಪ್ಡೇಟು. ನೋಡೋಣ, ಇದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಅದರ ಪ್ರಕಾರ ನೀವು ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಳ್ಳಿ. ಅಲ್ಲಿವರೆಗೂ ಎಕ್ಸಿಸ್ಟಿಂಗ್ ವಿದ್ಯಾರ್ಥಿಗಳಿಗೆ ಅಥವಾ ಇವಾಗ ಆಲ್ರೆಡಿ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಕಾಲಾವಕಾಶ ಇದೆ 29ನೇ ತಾರೀಕಿನವರೆಗೂ ಕೂಡ. ಅದನ್ನು ನೋಡಿಕೊಂಡು ನಿಮಗೇನಾದರೂ ಮಾಪಪ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಸೀಟು ನಿಮ್ಮ ಕಾಲೇಜಿಗೆ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಸಿಗುತ್ತಾ ಅಂತಂದರೆ, ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಫೀಸ್ ಕೂಡ ಬಿಟ್ಟಿರ್ತಾರೆ ಯಾವ್ಯಾವ ಕಾಲೇಜಿಗೆ ಅಂತ ಹೇಳಿ. ಅದನ್ನು ನೋಡಿಕೊಂಡು ನಿಮಗೆ ಇಷ್ಟ ಇದ್ದರೆ 29ನೇ ತಾರೀಕಿನ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಲ್ಲಿವರೆಗೂ ಹೊಸ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿ. ಅಕಸ್ಮಾತ್ ನಿಮಗೇನಾದರೂ ಲಕ್ ಇದ್ದರೆ ಮೆಡಿಕಲ್ ಸೀಟ್ ಸಿಕ್ಕರೂ ಸಿಗಬಹುದು. ಅದರಂತೆ ನಿಮಗೆ ಈ ಮಾಪಪ್ ರೌಂಡ್ಗೆ ಇನ್ನೂ ಕೂಡ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಈಗ ಬಿಟ್ಟಿರೋ ಲಿಂಕ್ ನೋಡಿ ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ನಿಮಗೆ ಉತ್ತರ ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.